ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರುಗಳನ್ನು ನೆನೆಯುತ್ತಾ ಕೈ ಮುಗಿದು 124ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಅಮ್ಮನವರ ಆಶೀರ್ವಾದವು ಸದಾಕಾಲ ಈ ಕ್ಷೇತ್ರದ ಭಕ್ತಾದಿಗಳಿಗೆಲ್ಲರಿಗೂ ಸಹ ಇರಲೆಂದು ಈ ಪಾದಯಾತ್ರೆಯನ್ನು ಕೈಗೊಂಡು ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದಲ್ಲಿ ಇರುವಂತಹ ವಿಶಾಲವಾದ ಒಂದು ಭೂಪ್ರದೇಶವನ್ನು ಧರ್ಮದ ಜೊತೆಯಲ್ಲಿ ಭವಿಷ್ಯದ ತಲೆಮಾರಿಗೆ ತಮ್ಮ ಬೇಡಿಕೆಗಳನ್ನು ಸಹ ಈಡೇರಿಸಿಕೊಳ್ಳುವಂತಹ ಒಂದು ಸ್ಥಳವನ್ನಾಗಿ ಮಾರ್ಪಡಿಸಬೇಕೆಂದು, ಅಭಿವೃದ್ಧಿಪಡಿಸಬೇಕೆಂದು ಕನಸನ್ನು ಹೊತ್ತ ನಾವು ಅಂದು ನಮ್ಮ ಕುಟುಂಬದಲ್ಲಿ ನಡೆದಂತಹ ಕೆಲವೊಂದು ವೈಭವೋಪಿತ ಕಾರ್ಯಕ್ರಮಗಳು ಹಾಗೂ ಯಾವುದೋ ಒಂದು ಪ್ರತಿಷ್ಠೆಗೆ ಬದ್ಧರಾಗಿ ತಾವು ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳು ನಮ್ಮ ಕುಟುಂಬದ ಅಭಿವೃದ್ಧಿಯ ಉನ್ನತ ಮಟ್ಟಕ್ಕೆ ಏರಬಹುದಾಗಿತ್ತು. ಆದರೆ ನಮ್ಮ ಕುಟುಂಬದ ಹಿರಿಯರು ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳು, ಕೆಲವು ಪ್ರತಿಷ್ಠೆಯ ವಾಗ್ದಾನಗಳಿಂದಾಗಿ ಇಂದು ಅಭಿವೃದ್ಧಿಯ ತುತ್ತ ತುದಿಯಲ್ಲಿರಬೇಕಾದವರು ಅಮ್ಮನವರ ಆಶೀರ್ವಾದಗಳಂತೆಯೇ ಒಂದು ಮಧ್ಯಮ ಸ್ಥಿತಿಯಲ್ಲಿ ಜೀವನ ಮಾಡುತ್ತಿದ್ದೇವೆ. ಪ್ರಸ್ತುತ ಅಂದು ನನ್ನ ಮದುವೆಯ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರು ಮಾಡಿದಂತಹ ಭವಿಷ್ಯದ ಜೀವನೋಪಾಯಕ್ಕಾಗಿಯೂ ಸಹ ಸ್ವಲ್ಪ ಹಣವನ್ನು ಸಂಗ್ರಹಿಸಿಡದೆ ಆ ಒಂದು ಶುಭ ಮದುವೆಯ ಸಂದರ್ಭದಲ್ಲಿ ಭವಿಷ್ಯದ ಖರ್ಚು ವೆಚ್ಚಗಳಿಗೂ ಸಹ ಹಣವನ್ನು ಮುಡಿಪಿಡದೆ ಆ ಒಂದು ಶುಭ ಸಮಾರಂಭಕ್ಕಾಗಿ ತಮ್ಮಲ್ಲಿದ್ದಂತಹ ಗರಿಷ್ಠ ಮಟ್ಟದ ಹಣವನ್ನು ನನ್ನ ಮದುವೆಯ ಸಮಯದಲ್ಲಿ ಖರ್ಚು ಮಾಡಿ ನನ್ನ ಮದುವೆಯನ್ನು ಯಶಸ್ವಿಗೊಳಿಸುತ್ತಾರೆ. ಹಾಗೂ ನಾನು ಪೊಲೀಸ್ ಇಲಾಖೆಯಲ್ಲಿ ಕಂಡಂತಹ ಕೆಲವೊಂದು ನೈಜತೆಯ ಘಟನಾವಳಿಗಳು ಹಾಗೂ ನಮ್ಮ ಶಕ್ತಿ ಮೀರಿ ಮಾಡಿದಂತಹ ಸಮಾರಂಭಗಳಿಂದ ಆದಂತಹ ಆರ್ಥಿಕ ಸ್ಥಿತಿಗತಿಯ ಅನಾಹುತಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಅವಲೋಕಿಸಿ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಶ್ರೀ ಪಿರಿಯಾಪಟ್ಟಣದಮ್ಮ ಅಮ್ಮನವರ ಪಾದಗಳಲ್ಲಿ ಮನವಿ ಮಾಡಿಕೊಂಡು, ಹರಕೆ ಮಾಡಿಕೊಂಡು, ನಾನು ಪಟ್ಟಂತಹ ಕಷ್ಟ ಯಾರೂ ಸಹ ಪಡಬಾರದು, ನಾನು ನನ್ನ ಕಣ್ಣಾರ ನೋಡಿದಂತಹ ವಿಜೃಂಭಣೆಯಿಂದ ಮಾಡಿದಂತಹ ಕೆಲವೊಂದು ಸಮಾರಂಭಗಳಿಂದ ಆ ವ್ಯಕ್ತಿಗಳು ಇಳಿದಂತಹ ಅಧಪತನ ಯಾರಿಗೂ ಸಹ ಬಹುಶಃ ನಮ್ಮ ಸಂಪರ್ಕದಲ್ಲಿರುವವರಾದರೂ ಸಹ ಆಗಬಾರದು. ಯಾರೂ ಸಹ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿ ನಮ್ಮ ಕುಟುಂಬ ಸದಸ್ಯರ ಶುಭ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಮನೆ ಮಾರಾಟ ಮಾಡಿದೆ, ಆಸ್ತಿ ಮಾರಾಟ ಮಾಡಿದೆ, ಸೈಟು ಮಾರಾಟ ಮಾಡಿದೆ, ಬಡ್ಡಿಗೆ ಹಣವನ್ನು ತೆಗೆದುಕೊಂಡು ಬಂದೆ,
ಕೈ ಸಾಲವಾಗಿ ತೆಗೆದುಕೊಂಡದನ್ನು ತೀರಿಸಲಾಗದೆ ಶೋಚನೀಯ ಪರಿಸ್ಥಿತಿಯನ್ನು, ಆ ಒಂದು ಪರಿಸ್ಥಿತಿಗೆ ಕುಟುಂಬವನ್ನು ದೂಡಿದೆ. ನಾವು ಮಾಡಿದ ಯಾವುದೋ ಒಂದು ಶುಭ ಸಮಾರಂಭ, ಧಾರ್ಮಿಕ ಸಮಾರಂಭಗಳಾಗಿ ವಿನಿಯೋಗಿಸಿದ ಗರಿಷ್ಠ ಮಟ್ಟದ ಹಣದಿಂದಾಗಿ ನಾವು ಅಧೋಗತಿಗೆ ಇಳಿದಿದ್ದೇವೆ. ಈ ರೀತಿಯಾಗಿ ಯಾರೂ ಸಹ ನೋವನ್ನು ಅನುಭವಿಸಿ ತಮ್ಮ ಭವಿಷ್ಯದ ಜೀವನೋಪಾಯಕ್ಕೆ ಒಂದಿಷ್ಟು ಹಣವನ್ನು ಮೀಸಲಾಗಿರಿಸದೆ ಎಲ್ಲವನ್ನು ಖರ್ಚು ಮಾಡಿ ಎಲ್ಲವನ್ನು ವಿನಿಯೋಗಿಸಿ ಆ ಒಂದು ಸಮಾರಂಭದಲ್ಲಿ ಬಂದವರೆಲ್ಲರೂ ಸಹ ಯಾರೂ ಸಹ ಅವರ ಕುಟುಂಬದ ಭದ್ರತೆಯನ್ನು ಗಮನಿಸುವುದಿಲ್ಲ. ಅವರ ಆರ್ಥಿಕ ಸಂಕಷ್ಟವನ್ನು ಯಾರೂ ಸಹ ಆ ಒಂದು ಸಂದಿಗ್ಧತೆಯ ಪರಿಸ್ಥಿತಿಗೆ ಕೈಜೋಡಿಸುವುದಿಲ್ಲ. ಆದ್ದರಿಂದ ಯಾರೊಬ್ಬರೂ ಸಹ ತಮ್ಮ ಕೈಲಾದಷ್ಟು ಮಾತ್ರ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಬೇಕು. ತಾವು ದುಡಿದಂತಹ ಪ್ರತಿ ಒಂದು ರೂಪಾಯಿ ಹಣವನ್ನು ಸಹ ತಮ್ಮ ಕುಟುಂಬದ ಭವಿಷ್ಯದ ಜೀವನೋಪಾಯಕ್ಕಾಗಿ ಮುಡಿಪಿಡಬೇಕು. ಯಾರೊಬ್ಬರೂ ಸಹ ತಮ್ಮ ಭವಿಷ್ಯದ ದಿಕ್ಸೂಚಿಯನ್ನು, ಅಭಿವೃದ್ಧಿಯ ದಿಕ್ಸೂಚಿಯನ್ನು ಗಮನಿಸದೆ ಎಲ್ಲವನ್ನೂ ಖರ್ಚು ಮಾಡಿ ಕಾರ್ಯಕ್ರಮಗಳನ್ನು ನೆರವೇರಿಸಿ ತದನಂತರ ಕೂಲಿ ಮಾಡುವಂತಹ ಅಥವಾ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಿ ನಾನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ, ಇಂದು ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದೇನೆ ಎಂಬಂತಹ ಪರಿಸ್ಥಿತಿಯು ಯಾರಿಗೂ ಸಹ ಬರಬಾರದು ಎಂದು ಅಂದು ನಾನು ಕಂಡಂತಹ ಕೆಲವೊಂದು ನೈಜತೆಯ ಘಟನಾವಳಿಗಳನ್ನು, ನಾನು ಸ್ವತಃ ಅನುಭವಿಸಿದಂತಹ ಗರಿಷ್ಠ ಮಟ್ಟದ ಯಶಸ್ವಿ ಕಾರ್ಯಕ್ರಮಗಳ ಪ್ರತೀಕವಾಗಿ ಆ ಎಲ್ಲ ಹಣವನ್ನು ನಾವು ಇಂದು ಸಂಗ್ರಹಿಸಿ ಅಭಿವೃದ್ಧಿಯ ಪಥದಲ್ಲಿ ಬಳಸಿಕೊಂಡಿದ್ದರೆ ಇಂದು ಇನ್ನೂ ಸಾಕಷ್ಟು ಉತ್ತಮೋತ್ತಮ ಕೆಲಸಗಳನ್ನು ಮಾಡಬಹುದಾಗಿತ್ತು. ಸಾರ್ವಜನಿಕವಾಗಿ ಮತ್ತು ಸಾಮಾಜಿಕವಾಗಿ ಸಾಕಷ್ಟು ಜನರಿಗೆ ನೆರವನ್ನು ನೀಡಬಹುದಾಗಿತ್ತು ಎಂದು ಗ್ರಹಿಸಿ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಪಾದಾರವಿಂದಗಳಾದಂತಹ ಈ ಕ್ಷೇತ್ರದ ಮೂಲ ಮತ್ತು ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದ ಕಣಕಣದಲ್ಲಿಯೂ ಸಹ ನೆಲೆ ನಿಂತು ಸದಾಕಾಲ ಈ ಕ್ಷೇತ್ರವನ್ನು ಕಾಪಾಡುತ್ತಾ ಬರುತ್ತಿರುವಂತಹ ಶ್ರೀ ನಾಗದೇವತೆ ಅಮ್ಮನವರನ್ನು ನೆನೆದುಕೊಂಡು ಶ್ರೀ ಪಿಪಿಡಿ ಕ್ಷೇತ್ರದ ಆವರಣದಲ್ಲಿ ದೈವಾನುಗ್ರಹ ಮತ್ತು ದೈವಿಚ್ಛೆಯ ಸಂಕೇತವಾಗಿ ಶ್ರೀ ಪಿಪಿಡಿ ಕ್ಷೇತ್ರ ನಾಗದೇವತಾ ಕಲ್ಯಾಣ ಮಂಟಪವನ್ನು ಈ ಒಂದು ಸ್ಥಳದಲ್ಲಿ ನಿರ್ಮಾಣ ಮಾಡಲಾಗಿರುತ್ತದೆ. ಪ್ರಸ್ತುತ ಭವಿಷ್ಯದ ದಿನಗಳಲ್ಲಿ ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ನಮ್ಮೂರಿನ ಗ್ರಾಮಸ್ಥರು ಹಾಗೂ ಭವಿಷ್ಯದ ಅಗಾಧವಾದ ಕನಸುಗಳನ್ನು ಹೊತ್ತು ಅಭಿವೃದ್ಧಿಯ ಉನ್ನತ ಮಟ್ಟದಲ್ಲಿ ಏರಬೇಕೆಂದು ಕನಸನ್ನು ಹೊತ್ತವರು ಪ್ರತಿಯೊಬ್ಬರೂ ಸಹ ಈ ಕ್ಷೇತ್ರದಲ್ಲಿ ಬಂದು ಅಮ್ಮನವರ ಆಶೀರ್ವಾದಗಳೊಂದಿಗೆ ನಿರ್ಮಾಣ ಮಾಡಲಾಗಿರುವಂತಹ ಶ್ರೀ ಪಿಪಿಡಿ ಕ್ಷೇತ್ರ ನಾಗದೇವತಾ ಕಲ್ಯಾಣ ಮಂಟಪದ ಈ ಧಾರಾ ಮಂಟಪ, ಈ ಸ್ಥಳವನ್ನು ಉಪಯೋಗಿಸಿಕೊಂಡು ತಮ್ಮ ಶುಭ ಕಾರ್ಯಕ್ರಮಗಳನ್ನು, ಕಲ್ಯಾಣೋತ್ಸವಗಳನ್ನು, ಮದುವೆಗಳನ್ನು, ಇನ್ನಿತರೆ ಯಾವುದೋ ಒಂದು ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳುವುದರ ಮೂಲಕ ತಮ್ಮಲ್ಲಿ ಉಳಿಯಬಹುದಾದಂತಹ ಒಂದೊಂದು ರೂಪಾಯಿ ಹಣವನ್ನು ಸಹ ತಮ್ಮ ಭವಿಷ್ಯದ ಮುಂದಿನ ಜೀವನೋಪಾಯಕ್ಕೆ ಮೀಸಲಾಗಿರಿಸಿಕೊಳ್ಳಬೇಕೆಂದು ಈ ಪ್ರಸ್ತುತ 124ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ನಾವು ಅನುಭವಿಸಿದ ನೋವುಗಳು ಯಾರೂ ಸಹ ಅನುಭವಿಸಬಾರದು. ಯಾರೂ ಸಹ ನಾವು ಸುಸ್ಥಿತಿಯಲ್ಲಿದ್ದಾಗ ಎಲ್ಲರೂ ನಮ್ಮನ್ನು ಬಂದು
ಆಲಂಗಿಸುತ್ತಾರೆ. ಎಲ್ಲರೂ ಸಹ ನಮ್ಮ ಬಳಿ ಬಂದು ನಮ್ಮ ಜೊತೆಯಲ್ಲಿರುತ್ತಾರೆ. ಆದರೆ ಒಮ್ಮೆ ಒಂದು ಬಾರಿ ಹೀನಾಯ ಸ್ಥಿತಿಗೆ ತಲುಪಿದಲ್ಲಿ ಯಾರೂ ಸಹ ನಮ್ಮ ಜೊತೆಯಲ್ಲಿರುವುದಿಲ್ಲ. ಹಾಗೂ ಪ್ರತಿಯೊಬ್ಬರಿಗೂ ಸಹ ಸರ್ಕಾರಿ ಕೆಲಸಗಳು ಸಿಗುವುದಿಲ್ಲ. ನನಗೆ ಸಿಕ್ಕಂತಹ ಸರ್ಕಾರಿ ಕೆಲಸದ ಪ್ರತೀಕವಾಗಿ ನಾನು ಶಿಕ್ಷಣ, ಸಂಘಟನೆ, ಹೋರಾಟ ಹಾಗೂ ಹಲವಾರು ದಾರ್ಶನಿಕರ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಂಡು ಕೇಳಿಸಿಕೊಂಡು ಬೆಳೆದ ನಾನು ಈ ಒಂದು ಸ್ಥಳದಲ್ಲಿ ಧರ್ಮದ ಜೊತೆಯಲ್ಲಿ ಈ ಕ್ಷೇತ್ರದ ಭಕ್ತಾದಿಗಳ ತಮ್ಮ ಕುಟುಂಬದ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ಈ ಒಂದು ಸ್ಥಳದಲ್ಲಿ ಕಬ್ಬಿಣದ GI ಪೈಪ್ಗಳನ್ನು ತೆಗೆದುಕೊಂಡು ಬಂದು ಅಮ್ಮನವರ ಆಶೀರ್ವಾದಗಳಂತೆಯೇ ನನ್ನ ಜ್ಞಾನಾರ್ಜನೆಯಂತೆಯೇ ಶ್ರೀ PPD ಕ್ಷೇತ್ರ ನಾಗದೇವತಾ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಈ ಧಾರಾ ಮಂಟಪವನ್ನು ಈ ಕ್ಷೇತ್ರದ ಭವಿಷ್ಯದ ಭಕ್ತಾದಿಗಳು ಹಾಗೂ ಈ ವಿಡಿಯೋ ಮತ್ತು ಆಡಿಯೋವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಎಲ್ಲರೂ ಸಹ ಭವಿಷ್ಯದ ದಿನಗಳಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ತಮ್ಮ ಕುಟುಂಬದ ನಿರ್ವಹಣೆಯ ಜೀವನವನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಬೇಕೆಂದು ಪ್ರಸ್ತುತ ಈ 124ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಭವಿಷ್ಯದ ಭಕ್ತಾದಿಗಳಲ್ಲಿ ಹಾಗೂ ನಮ್ಮೂರಿನ ಗ್ರಾಮಸ್ಥರಲ್ಲಿ ಬಹಳ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ ಶ್ರೀ ನಾಗದೇವತಾ ಮಾತಾ, ಈ ಒಂದು ಕನಸನ್ನು ಹೊತ್ತಂತಹ ನಾನು ನಾಗದೇವರ ಕುಟುಂಬವು ವಾಸವಿದ್ದಂತಹ ಸಾಕಷ್ಟು ಭೂಪ್ರದೇಶವನ್ನು ಈ ಒಂದು ಅನುಕೂಲಕ್ಕಾಗಿ ಬಳಸಿಕೊಂಡು ತಮ್ಮ ಆವಾಸ ಸ್ಥಾನವನ್ನು ನಿಷ್ಕ್ರಿಯಗೊಳಿಸಿ ಅಮ್ಮನವರ ಹೆಸರನ್ನು ಜಪಿಸಿ ಬಂದಂತಹ ಭಕ್ತಾದಿಗಳು ಬಳಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಕೆಲವೊಂದು ಪ್ರದೇಶವನ್ನು ಸಾರ್ವಜನಿಕವಾಗಿ ಅಭಿವೃದ್ಧಿಪಡಿಸಿಕೊಂಡಿದ್ದೇವೆ. ಈ ಒಂದು ದಾರಿಯಲ್ಲಿ ನಮ್ಮದೇನಾದರೂ ತಪ್ಪಿದ್ದಲ್ಲಿ ಕ್ಷಮಿಸು ಮಾತೆ, ಕ್ಷಮಿಸು ನಾಗದೇವತಾ ಮಾತಾ ಎಂದು ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ನಿನ್ನ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರ ಇಷ್ಟಾರ್ಥಗಳೆಲ್ಲವನ್ನು ಸಹ ನೆರವೇರಿಸಿ ಅವರ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಿ ಧರ್ಮದ ಜೊತೆಯಲ್ಲಿ ಅವರ ಕುಟುಂಬದ ಶುಭ ಸಮಾರಂಭಗಳನ್ನು ಸಹ ಈ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಮಾಡಿಕೊಂಡು ತಮ್ಮ ಕುಟುಂಬದ ಸುಭದ್ರವಾದ ಒಂದು ಅಡಿಪಾಯಕ್ಕೆ ದಾರಿದೀಪವಾಗಬೇಕೆಂದು ಈ 124ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ, ಈ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ನಿನ್ನ ಮಾರ್ಗದರ್ಶನವಿರಲಿ ತಾಯಿ. ಈ ಕ್ಷೇತ್ರದ ಪಾವಿತ್ರತೆಗೆ, ಧರ್ಮದ ಪಾವಿತ್ರತೆಗೆ ನಮ್ಮ ಹಿರಿಯರು ನಮಗೆ ಗಳಿಸಿಕೊಟ್ಟಂತಹ ಈ ಸ್ಥಳಕ್ಕೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ ಈ ಕ್ಷೇತ್ರದ ಭಕ್ತಾದಿಗಳು ನಡೆದುಕೊಂಡು ಹೋಗಲಿ ಎಂದು ಆಶೀರ್ವದಿಸು, ಅನುಗ್ರಹಿಸು. ಅವರ ಮನಸ್ಥಿತಿಯ ಚಂಚಲ ಮನಸ್ಸನ್ನು ಬದಲಾಯಿಸುತ್ತಾಯೇ, ಬದಲಾಯಿಸು. ಧನ್ಯೋಸ್ಮಿ ಮಹಾಮಾತೆ, ಧನ್ಯೋಸ್ಮಿ.